ಯಾರೆಲ್ಲ ಬ್ಯಾಗ್ದು ಅಂದರೆ ಮೀಶೋ ಬ್ಯಾಗ್ ಹಾಲ್ ಪಾರ್ಟ್ 2ಗೆ ಕಾಯ್ತಾ ಇದ್ದೀರಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ, ಪಾರ್ಟ್ 1 ಮಾಡಿದ್ದೀನಿ, ಪಾರ್ಟ್ 2 ಕೂಡ ಮಾಡ್ತೀನಿ ಬ್ಯಾಗಲ್ಲಿ ಅಂತ ಹೇಳಿ. ಸೊ ನಾನು ಇವಾಗ ಪಾರ್ಟ್ 2 ಅಲ್ಲಿ ಇರೋ ಅಂಥ 8 ಬ್ಯಾಗ್ಗಳನ್ನ ಆ್ಯಂಡ್ ಕ್ಲಚಸ್ಸು ಆ ಥರದ್ದು ಏನು ಬಂದಿದೆ ಅದನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಲೇಟ್ ಮಾಡೋದು ಬೇಡ. ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂತ ನಾನು ಆಲ್ರೆಡಿ ಪಾರ್ಟ್ 1 ಕೂಡ ಮಾಡಿದ್ದೀನಿ. ಸೊ ನಿಮ್ಗೆ ಈಸಿ ಆಗುತ್ತೆ ನೋಡೋದಕ್ಕೆ. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪಾರ್ಟ್ 2ದು ಒಂದೊಂದಾಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ, ಬನ್ನಿ. ಪಾರ್ಟ್ 2 ಅಲ್ಲಿ ಫಸ್ಟ್ ಬ್ಯಾಗ್ ಗೈಸ್, ಫಸ್ಟ್ ಓಪನ್ ಮಾಡ್ತಾ ಇದ್ದೀನಿ, ನೋಡೋಣ ಏನು ಬಂದಿದೆ ಅಂತ. ಬಾರೆ ವಾ ಗೈಸ್, ಇದೂ ಸ್ಲಿಂಗ್ ಬ್ಯಾಗು. ಗೈಸ್ ಇದು ಏನು ಸಕ್ಕತ್ತಾಗಿದೆ ಮುಟ್ಟೋದಕ್ಕೆ, ಅಂದರೆ ನಿಜವಾಗ್ಲೂ ಸಾಫ್ಟ್ ಆಗಿದೆ ಗೊತ್ತಾ. ನೋಡಿ ಸಾಫ್ಟ್ ಸ್ಮೂತ್ ಆಗಿದೆ ಗೈಸ್. ಇದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಹಿಂಗೆ ಓಪನ್ ಮಾಡೋದು ಗೈಸ್. ಗೈಸ್ ಆಲ್ಮೋಸ್ಟ್ ಸ್ಲಿಂಗ್ ಬ್ಯಾಗಿಗೆ ಯಾವ ಥರ ಇರುತ್ತೆ ಸೇಮ್ ಅದೇ ಥರ ಸ್ಪೇಸು. ಇಲ್ಲೊಂದು ಜಿಪ್ ಇದೆ ಮಿಡಲಲ್ಲಿ, ಮತ್ತು ಇಲ್ಲೊಂದಿದೆ 2 ಕಂಪಾರ್ಟ್ಮೆಂಟು, ಒಂದು ಜಿಪ್ ಇರೋ ಥರ. ಸೊ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಗೈಸ್. ಸೊ ಇದೇ ಥರ ಬಂದ್ಬಿಟ್ಟು ಇದನ್ನ ಲಾಕು. ಸೊ ಇದು ನೋಡಿ ಈ ಡಿಸೈನ್ ಏನು ಸಖತ್ತಾಗಿ ಬಂದಿದೆ, ಈ ಕಾಂಬಿನೇಷನ್ ಬ್ಲ್ಯಾಕ್ ಮತ್ತು ಕ್ರೀಮ್ ಕಲರ್ ಗೈಸ್ ನೋಡಿ. ಸೊ ಈ ಚೈನ್ ಬಂದಿದೆ, ಈ ಚೈನ್ ಬಂದ್ಬಿಟ್ಟು ಈ ಥರನೂ ಇಟ್ಕೊಬೋದು ನೀವು, ಈ ಥರ. ಆ್ಯಂಡ್ ಇದನ್ನು ಸ್ಲಿಂಗ್ ಬ್ಯಾಗ್ ಥರನೂ ಹಾಕೊಬೋದು ನೋಡಿ ಗೈಸ್. ಸ್ಲಿಂಗ್ ಬ್ಯಾಗ್ ಅಂದರೆ ಇಷ್ಟು ಬರುತ್ತೆ. ಸೊ ಈ ಥರ ಹ್ಯಾಂಡ್ ಬ್ಯಾಗ್. ಸೊ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಗೈಸ್, ತುಂಬಾ ಸಖತ್ತಾಗಿದೆ. ತುಂಬ ಸಾಫ್ಟ್ ಮೆಟೀರಿಯಲ್ ಬಂದಿದೆ. ಸೊ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಶೈನಿಂಗು ಸಖತ್ತಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ಗೈಸ್, ವರ್ತ್ ಇದು. ಸೊ ನೆಕ್ಸ್ಟ್ ನೋಡೋಣ ಬನ್ನಿ ಇನ್ನೊಂದು ಗೈಸ್. ಇವಾಗ ನೆಕ್ಸ್ಟ್ ಇನ್ನೊಂದು ಓಪನ್ ಮಾಡ್ತಾ ಇದ್ದೀನಿ. ಸೊ ಒಂದ್ರಿಗಿಂತ ಒಂದು ಚೆನ್ನಾಗಿದೆ ಗೈಸ್. ಯಾವ್ದು ಇಟ್ಕೊಳ್ಳೋದು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ, ಒಂದ್ರಿಗಿಂತ ಒಂದು ಸಖತ್ತಾಗಿದೆ ನೋಡಿ. ಹಿಂಗೆ ಬಬಲ್ ರ್ಯಾಪ್ ಎಲ್ಲ ಹಾಕಿ ಪ್ಯಾಕ್ ಮಾಡಿದ್ದಾರೆ. ಓಪನ್ ಮಾಡೋದೇ ಇವಾಗ. ಇದೊಂಥರ ಚೆನ್ನಾಗಿದೆ ಗೈಸ್. ನೋಡಿ ಎಷ್ಟು ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಂತ, ಎಷ್ಟು ಸೇಫ್ಟಿಯಾಗಿ ಹೋಗ್ಬೇಕು ಅಂತ. ಯಾ ಲಾ 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 ಗೈಸ್, ಇದು ಹೆವಿ ಗ್ರ್ಯಾಂಡಾಗಿ ಬಂದಿದೆ. ಇದು ಓಪನ್ ಮಾಡ್ಕೋಬೇಕಾ ಗೈಸ್? ಇದೇನು ಸ್ಟೋನ್ ವರ್ಕ್ ಕೊಟ್ಟಿದ್ದಾರಲ್ಲ ಅದ್ರ ಮೇಲೆ ಈ ಥರ ಸ್ಟಿಕ್ಕರ್ ಹಾಕ್ಕೊಟ್ಟಿದ್ದಾರೆ ಗೈಸ್. ಸ್ಟೋನ್ ಎಲ್ಲ ಹಾಳಾಗಬಾರ್ದು ಆ್ಯಂಡ್ ಕಲರ್ ಆಗಬಾರ್ದು, ಧೂಳೆಲ್ಲ ಇದಾಗಬಾರ್ದು ಅಂತ. ಸೊ ಇದನ್ನು ರಿಮೂವ್ ಮಾಡ್ಕೋಬೇಕು. ಸೊ ನಾನು ಇವಾಗ ರಿಮೂವ್ ಮಾಡಲ್ಲ, ಓಕೆನಾ. ಸೊ ನೀವು ಇದನ್ನೇ ರಿಮೂವ್ ಮಾಡ್ಕೊಬೋದು. ಸೊ ಫುಲ್ಲು ಅಷ್ಟೇ ನೋಡಿ, ಸೊ ಒಳ್ಳೆ ಕ್ವಾಲಿಟಿಲಿದೆ ಗೈಸ್, ಹೆವಿ ಫುಲ್ ಗ್ರ್ಯಾಂಡ್. ಒಂದು ಸೈಡ್ ಮಾತ್ರ, ಇದೊಂದು ಸೈಡ್ ಏನಿರಲ್ಲ, ಹಿಂಗೆ ಪ್ಲೇನ್ ಇರುತ್ತೆ. ಸೊ ಒಂದು ಸೈಡ್ ಫುಲ್ ಗ್ರ್ಯಾಂಡ್ ಇದೆ. ಸೊ ಇದು ನಾನು ಯೂಸ್ ಮಾಡುವಾಗ ನಾನು ಇದನ್ನು ಓಪನ್ ಮಾಡ್ಕೋತೀನಿ, ಬಿಕಾಸ್ ಓಪನ್ ಮಾಡಿಬಿಟ್ರೆ ನಾನು ತಿರ್ಗಾ ಎಲ್ಲರೂ ಇಟ್ಟರೆ ಧೂಳಾಗ್ಬಿಡುತ್ತೆ ಅಂತ ಅಷ್ಟೇ.
ಸೊ ಮಾಮೂಲಾಗಿ ಈ ಥರ ಓಪನ್ನು ಎರಡು ಈ ಥರ ಇದೆ. ಸೊ ಇದಕ್ಕೂ ಅಷ್ಟೇ ಗೈಸ್, ಈ ಥರ ಸ್ಲಿಂಗ್ ಬ್ಯಾಗ್ ಥರನೂ ಹಾಕೊಬೋದು ಅಂತ ಇಷ್ಟುದ್ದ ಚೈನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಒಳಗಡೆ ಇಷ್ಟು ಸ್ಪೇಸ್ ಇದೆ ಆ್ಯಂಡ್ ಇದೊಂದು ಜಿಪ್ ಇದೆ. ಸೊ 2 ಕಂಪಾರ್ಟ್ಮೆಂಟ್ ಇದೆ. ಇದು ಒಂದು ಜಿಪ್ಪು, ಒಂದು ಚಿಕ್ಕದಾಗಿ. ಸೊ ಕ್ವಾಲಿಟಿ ವೈಸ್ ನೋಡಿದ್ರೆ ಚೆನ್ನಾಗಿದೆ ಗೈಸ್. ಇದೂ ಅಷ್ಟೇ ನೋಡಿ, ಇಲ್ಲಿ ಇಟ್ಕೊಳ್ಳೋದು. ಸೊ ಇದು ಒಳ್ಳೆ ಕ್ವಾಲಿಟಿಲಿದೆ, ಒಂಥರ ಎಲ್ಲ ಫುಲ್ ಗೋಲ್ಡ್ ಡಿಸೈನಲ್ಲಿ. ಸೊ ಇದು ಜಾಸ್ತಿ ಹೆವಿ ಗ್ರ್ಯಾಂಡಾಗಿದೆ ಗೈಸ್. ನೀವು ಗ್ರ್ಯಾಂಡಾಗಿ ಇಷ್ಟಪಡ್ತೀರಾ ಅಂತ ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಸೊ ಸ್ಯಾರಿ ಎಲ್ಲ ಹಾಕೊಂಡೋವಾಗ ಗ್ರ್ಯಾಂಡ್ ಲುಕ್ ಬೇಕು ಅಂತ ಅಂದವಾಗ ಸೊ ಇದನ್ನು ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಚೆನ್ನಾಗಿದೆ ಗೈಸ್, ವೆಯ್ಟ್ ಕೂಡ ಇದೆ ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿದೆ ನೋಡಿ. ಜಸ್ಟ್ ಹಿಂಗೆ ಇಟ್ಕೊಂಡ್ರೆ ಆಯ್ತು. ಸ್ಯಾರಿ, ಕುರ್ತಾ, ಪಾರ್ಟಿ ವೇರ್ಗೆ ಹೋಗ್ತೀರಾ ಅಂತ ಅಂದರೆ ಪಾರ್ಟಿ ವೇರ್ ಡ್ರೆಸ್ ಹಾಕಿದವಾಗ, ಸ್ವಲ್ಪ ಸಿಂಪಲ್ ಡ್ರೆಸ್ ಹಾಕಿದವಾಗ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ಬಟ್ ಇದು ಬೇಡ ಅಂತ ಅಂದರೆ ನೀವು ರಿಮೂವ್ ಕೂಡ ಮಾಡ್ಕೊಬೋದು. ಸೊ ರಿಮೂವ್ ಮಾಡಿಬಿಟ್ಟು ಜಸ್ಟ್ ಇದನ್ನಷ್ಟೇ ಯೂಸ್ ಮಾಡಿ ಗೈಸ್. ಸೊ ಇದು ಹಿಂಗೆ ಹಾಕೋದಕ್ಕಿಂತ ಜಸ್ಟ್ ಈ ಥರ ಯೂಸ್ ಮಾಡೋದೇ ಚೆನ್ನಾಗಿದೆ. ಕಲರು ಅಷ್ಟೇ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ನೋಡೋಣ ಗೈಸ್. ನಾನು ಇವಾಗ ನೆಕ್ಸ್ಟ್ ಒಂದು ಓಪನ್ ಮಾಡ್ತಾ ಇದ್ದೀನಿ. ಸೊ ಇದು ಬ್ಯಾಗೇನೆ, ಬಟ್ ನೋಡೋಣ, ಇಷ್ಟೇ ಚಿಕ್ಕ ಪ್ಯಾಕೆಟಲ್ಲಿ ಬಂದಿದೆ. ಇದು ಯಾವ ತರಹದ? ಓ ಗೈಸ್, ಎಸ್, ಇದು ಈ ಥರ ಬ್ಯಾಗು ಗೈಸ್, ಸಖತ್ತಾಗಿದೆ. ಓಪನ್. ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಗೈಸ್, ನೋಡಿ ಇಷ್ಟೇ ಇದು, ಓಕೆನಾ. ಆ್ಯಂಡ್ ಇದು ಫುಲ್ ಲೆದರ್ ಬರುತ್ತಲ್ಲ ಆ ಥರದ್ದು ಬಟ್ಟೆ, ಲೆದರ್ ಥರ. ನೋಡಿ ಒಳಗಡೆ ಸ್ಪೇಸ್ ಇಷ್ಟಿದೆ. ಸೊ ಇದು ಯಾಕೆ ಚಿಕ್ಕ ಪ್ಯಾಕೆಟಲ್ಲಿ ಬಂದಿದೆ ಅಂದರೆ ಎಲ್ಲ ಬ್ಯಾಗಲ್ಲಿ ಏನಂತಾರೆ ವೇಸ್ಟ್ ಎಲ್ಲ ಫಿಲ್ ಮಾಡಿ ಕಳಿಸಿದ್ರಲ್ವಾ, ಸೊ ಅದು ಜಾಸ್ತಿ ಹಿಂಗೆ ಬರ್ತಿತ್ತು ಫುಲ್ಲು ಒಳಗಡೆ. ಸೊ ಇದ್ರೊಳಗಡೆ ಏನೂ ಹಾಕಿಲ್ಲ ಅವರು, ಸೊ ಅದಕ್ಕೆ ಅದು ಈ ಥರ ಬಂದಿದೆ. ಸೊ ಈ ಥರ ಒಂದು ಜಿಪ್ ಇದೆ ಅಷ್ಟೇ, ಇದಕ್ಕೆ ಒಂದು ಜಿಪ್ ಇದೆ. ಈ ಥರದ್ದು ಒಂದು ಹಿಂಗೆ ಇಟ್ಕೊಳ್ಳೋದಿಷ್ಟೆ. ಆ್ಯಂಡ್ ಇದು ನೋಡಿ ಗೈಸ್, ಇಷ್ಟು ಈ ಥರ. ಸೊ ಸಿಂಪಲಾಗಿ ಇಷ್ಟೇ ಬರೋದು. ಇದನ್ನು ಸ್ಲಿಂಗ್ ಬ್ಯಾಗ್ ಮಾಡ್ಕೊಳ್ಳೋಕ್ಕಾಗಲ್ಲ, ಹೀಗೆ ಚಿಕ್ಕ ಬ್ಯಾಗ್, ಹ್ಯಾಂಡ್ ಬ್ಯಾಗ್ ಥರ ಯೂಸ್ ಮಾಡ್ಬೋದು. ಸೊ ಕ್ವಾಲಿಟಿ ಚೆನ್ನಾಗಿದೆ ಗೈಸ್, ನೋಡಿ ಕ್ವಾಲಿಟಿ ಚೆನ್ನಾಗಿದೆ, ಲೆದರ್ ಬರುತ್ತಲ್ಲ ಆ ಥರ ಇದೆ. ಇವಾಗ ನೆಕ್ಸ್ಟ್ ನೋಡೋಣ ಬನ್ನಿ, ಇನ್ನೂ ಇದೆ. ಆ್ಯಂಡ್ ಗೈಸ್ ನಾನು ಇವಾಗ ನೆಕ್ಸ್ಟ್ ಒಂದು ಓಪನ್ ಮಾಡ್ತಾ ಇದ್ದೀನಿ. ಗೈಸ್ ಇದೊಂಥರ ಡಿಫ್ರೆಂಟ್ ಆಗಿರೋದು ಆಯಿತಾ. ಸೊ ಇದು ಶೇಪು ಅಷ್ಟೇ, ತೋರಿಸ್ತೀನಿ ಇದು ಓಪನ್ ಮಾಡಿದ್ರೆ ನೋಡಿ ಗೈಸ್, ಇದು ಅಷ್ಟೇ ಲೆದರ್ ಬರುತ್ತಲ್ಲ ಆ ಥರದ್ದು. ಅಲ್ಲ ಬಟ್ ಇದು ಸಿಲಿಂಡರ್ ಶೇಪ್ ಗೈಸ್. ಇಲ್ಲ ಹಿಂಗೆ ಹಾಕಿ ತೋರಿಸ್ರೆ ಗೊತ್ತಾಗುತ್ತೆ. ಒಳಗಡೆ ನೋಡಿ ಗೈಸ್, ಈ ಥರ ಸಿಲಿಂಡರ್ ಶೇಪಲ್ಲಿ ಬರುತ್ತೆ, ಓಕೆನಾ. ಇದು ಒಂದೇ ಜಿಪ್ಪು, ಇದು ಒಂದೇ ಜಿಪ್ಪು ಗೈಸ್. ನೋಡಿ ಇದರೊಳಗಡೆ ವೇಸ್ಟ್ ಎಲ್ಲ ಹಾಕಿದ್ದಾರೆ, ಬಟ್ ಇದನ್ನೆಲ್ಲ ರಿಮೂವ್ ಮಾಡ್ಕೊಬೋದು. ಒಂದೇ ಜಿಪ್ಪು, ಸ್ಪೇಸು ನೋಡಿ ಇಷ್ಟು ಸ್ಪೇಸ್ ಹಿಡಿಯುತ್ತೆ. ನೆಕ್ಸ್ಟು ಇದು ನೋಡಿ ಚೆನ್ನಾಗಿದೆ, ನೋಡಿ ನನಗೆ ಇದು ಜಾಸ್ತಿ ಇಷ್ಟ ಆಯಿತು. ಇದೊಂಥರ ಒಳ್ಳೆ ಡಿಸೈನೇ ಬೇರೆ, ಒಂಥರ ಪಿಕಾಕ್ದು ಡಿಸೈನಲ್ಲಿ ಮಾಡಿದ್ದಾರೆ. ಬಟ್ ಪಿಕಾಕ್ ಇಲ್ಲ, ಸೇಮ್ ಪಿಕಾಕ್ ಫೆದರಲ್ಲಿ ಏನು ಕಲರ್ ಇರುತ್ತೆ ಆ ಕಲರದ್ದು ಒಂಥರ ಮಾಡಿದ್ದಾರೆ. ಇದನ್ನು ಶಾರ್ಟು ಮಾಡ್ಕೋಬೋದು, ಇಷ್ಟು ಶಾರ್ಟ್ ಆಗುತ್ತೆ. ಆ್ಯಂಡ್ ಉದ್ದ ಕೂಡ ಮಾಡ್ಕೋಬೋದು, ಸ್ಲಿಂಗ್ ಬ್ಯಾಗ್ ಥರ. ನೋಡಿ ಇಷ್ಟುದ್ದ ಆಗುತ್ತೆ, ಇಷ್ಟುದ್ದ ಆಗುತ್ತೆ. ಚೆನ್ನಾಗಿದೆ ಒಂಥರ
ಜೀನ್ಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಈ ಥರ ಹಿಂಗೆ ಹಾಕೊಂಡು ಹೋಗ್ಬೋದು. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ನೋಡಿ ಗೈಸ್, ಚೆನ್ನಾಗಿದೆ. ಹೀಗಿದೆ ಹೀಗಿದೆ ಹೀಗಿದೆ, ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ನೆಕ್ಸ್ಟ್ ಇನ್ನೊಂದು. ಸೊ ನಾನು ಮಾಡ್ತಿರೋದು ಬಂದ್ಬಿಟ್ಟು ಪಾರ್ಟ್ 2 ಇದು. ಸೊ ಆಲ್ರೆಡಿ ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ಹೋಗಿ ನೋಡಿಲ್ಲ ನೋಡಿ. ಅದರಲ್ಲೂ ಅಷ್ಟೇ ಸಖತ್ ವೆರೈಟಿ ಆಗಿರೋದನ್ನ ರಿವ್ಯೂ ಹಾಕಿದ್ದೀನಿ. ಇದಕ್ಕೆ ಟೇಪ್ ಎಲ್ಲ ಹಾಕಿದ್ದಾರೆ. ಒಂದು ನಿಮಿಷ ಓಪನ್ ಮಾಡ್ತೀನಿ. ವಾವ್ ಗೈಸ್, ಬೋ ಇರೋ ಕ್ಲಚ್. ಇದು ಕ್ಲಚಸ್ಸು. ಇದು ಸಖತ್ತಾಗಿದೆ ಗೈಸ್. ವಾವ್, ಎಷ್ಟು ಗ್ರ್ಯಾಂಡ್ ಆಗಿದೆ ಗೊತ್ತಾ. ಇಲ್ಲಿ ನೋಡಿ, ಇಲ್ಲಿ ಬೋ ಬೇರೆ ಕೊಟ್ಟಿದ್ದಾರೆ ಕ್ಯೂಟಾಗಿ. ಇದು ನೋಡಿ, ಇದು ಹಿಂಗೆ ಮಾಡ್ಕೊಳ್ಳೋದು ಇಷ್ಟೇ. ನೆಕ್ಸ್ಟು ಇದು ಚೈನ್ ಗೈಸ್, ಇದಕ್ಕೆ ಹಾಕ್ಕೊಂಡು ಫಿಕ್ಸ್ ಮಾಡೋದು. ಸೊ ಕ್ಲಚಸ್ ಆಗಿ ಈ ಥರನೇ ಯೂಸ್ ಮಾಡ್ಬೋದು. ಎಲ್ಲ ಇದಕ್ಕೆ ಈ ಚೈನ್ ಕೊಟ್ಟಿದ್ದಾರೆ. ಸೊ ಫಿಕ್ಸ್ ಮಾಡೋದಕ್ಕೂ ಇಲ್ಲಿ ಕೊಟ್ಟಿದ್ದಾರೆ ಹುಕ್. ಅದ್ರ ಒಳಗಡೆ ನೋಡಿ ಈ ಥರ ಹುಕ್ ಕೊಟ್ಟಿರ್ತಾರೆ. ಈ ಹುಕ್ ಒಳಗಡೆ ಹಾಕೋಬೋದು. ಸೊ ಚೆನ್ನಾಗಿದೆ. ಬಟ್ ನೋಡಿ, ಒಳಗಡೆ ಇಷ್ಟು ಸ್ಪೇಸ್ ಇದೆ, ಕಾಣಿಸ್ತಾ ಇದೆ. ಒಳಗಡೆ ಇಷ್ಟು ಸ್ಪೇಸ್ ಇದೆ. ಬ್ಯಾಕ್ ಸೈಡು ಅಷ್ಟೇ ಫುಲ್ ಗೋಲ್ಡ್ ಗ್ಲಿಟರ್ ಬರುತ್ತೆ. ಸೊ ಇದು ಫುಲ್ ಗೋಲ್ಡ್ ಅಲ್ಲ, ಒಂಥರ ಲೈಟಾಗಿದೆ, ಚೆನ್ನಾಗಿದೆ. ಈ ಬೋನ್ ನೋಡಿ ಎಷ್ಟು ಸಖತ್ತಾಗಿದೆ. ಸಿಂಪಲ್ಲಾಗಿ ಒಂಥರ ಎಲಿಗೆಂಟ್ ಆಗಿದೆ ಗೈಸ್, ಚೆನ್ನಾಗಿದೆ. ಸೊ ಪಾರ್ಟಿ ವೇರ್ಗೆಲ್ಲ ಯೂಸ್ ಮಾಡ್ಬೋದು. ಸುಮ್ಮನೆ ಹಿಂಗೆ ಇಟ್ಕೊಂಡು ಹೋದ್ರೆ ಆಯ್ತು. ಕ್ಲಚಸ್ ಹೇಗಿದೆ, ಚೆನ್ನಾಗಿದೆಯಾ? ಸೊ ಗೈಸ್ ನೆಕ್ಸ್ಟ್ ನೋಡೋಣ ಬನ್ನಿ. ಆ್ಯಂಡ್ ಗೈಸ್ ನೆಕ್ಸ್ಟ್ ಒನ್ ಓಪನ್ ಮಾಡ್ತಾ ಇದ್ದೀನಿ. ನೋಡೋಣ ಇದು ಯಾವ್ದು ಬಂದಿರ್ಬೋದು ಅಂತ. ಗೈಸ್ ಇದು ಕೊರಿಯನ್ ಸ್ಟೈಲ್ದು ಬ್ಯಾಗ್. ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಹಿಂಗಿದೆ. ಗೈಸ್ ಇದು ಅಷ್ಟೇ ಸೇಮ್ ಲೆದರ್ ಬ್ಯಾಗ್ ಬರುತ್ತಲ್ಲ ಆ ಕ್ವಾಲಿಟಿದು. ತುಂಬ ಸಾಫ್ಟಾಗಿದೆ ಮೆಟೀರಿಯಲ್ಲು. ಸೊ ತುಂಬ ಸಿಂಪಲ್ ಆಗಿದೆ ಇದು. ಜಾಸ್ತಿ ಅಂದರೆ ಡೈಲಿ ಯೂಸ್ಗೆ ಇದು ಓಕೆನಾ. ತೋರಿಸ್ತೀನಿ ಇದು ನೋಡಿ, ಫುಲ್ ವೈಟ್ ಕಲರು. ಇಲ್ಲಿ ಪೀಚ್ ಕಲರ್ದು ಇದು ಬಂದಿದೆ, ಹಾರ್ಟ್ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಸಿಂಪಲ್ ಆಗಿರೋ ಬ್ಯಾಗ್ ಗೈಸ್ ಇದು. ಎಲ್ಲ ಗ್ರ್ಯಾಂಡಾಗಿ ತೊಗೊಂಡ್ರೆ ಅದು ಚೆನ್ನಾಗಿರಲ್ಲ. ಜಸ್ಟ್ ಡೈಲಿ ಯೂಸ್ಗಾದರೂ ಒಂದು ಬೇಕಲ್ವಾ. ಸೊ ಅದಕ್ಕೆ ಈ ಥರದೊಂದು ಆರ್ಡ್ರ್ ಮಾಡಿದ್ದೀನಿ. ಸೊ ಇದು ಸೇಮು ಈ ಬ್ಯಾಗು. ಇಲ್ಲಿ ಗೊತ್ತಲ್ಲ, ಇಲ್ಲಿ ಅಡ್ಜಸ್ಟ್ ಇರುತ್ತೆ. ಸೊ ಎಷ್ಟು ಉದ್ದ ಬೇಕಿದ್ರೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಎಳ್ಕೊಬೋದು. ನೋಡಿ ಈ ಥರ ಎಳಿತಾ ಹೋದರೆ ಫುಲ್ ಲಾಂಗ್ ಉದ್ದಾಗುತ್ತೆ. ಓಕೆನಾ. ಆ್ಯಂಡ್ ಒಳಗಡೆ ನೋಡೋಣ ಹೇಗಿದೆ ಅಂತ. ಎಸ್, ಒಳಗಡೆ ಒಂದು ಜಿಪ್ ಇದೆ ಗೈಸ್. ಈ ಥರ ಜಿಪ್ ಇದೆ ಆ್ಯಂಡ್ ಸ್ಪೇಸ್ ಇಷ್ಟಿದೆ. ಸೊ ಇದರೊಳಗಡೆ ಕಸ ಎಲ್ಲ ತುಂಬಿದ್ದಾರೆ ಅವರು. ಚೆನ್ನಾಗಿದೆ ಗೈಸ್, ಕ್ವಾಲಿಟಿ ತುಂಬ ಸಾಫ್ಟಾಗಿದೆ. ತುಂಬ ಸಾಫ್ಟಾಗಿ ಕ್ಯೂಟಾಗಿದೆ ನೋಡಿ. ಜಾಸ್ತಿ ಏನಂತಾರೆ ಜಾತ್ರೆ ಥರ ಆಗಲಿ ಎಲ್ಲ ಸಿಂಪಲ್ಲಾಗಿದೆ ನೋಡಿ. ಒಂದು ಕ್ಯೂಟಾಗಿರೋ ಹಾರ್ಟು ಫುಲ್ ವೈಟ್. ಇಲ್ಲಿ ಇಷ್ಟೇ ಗೈಸ್. ಈಗ ನೆಕ್ಸ್ಟ್ ಲಾಸ್ಟ್ ಒಂದು ಪಾರ್ಟ್ 2 ಅಲ್ಲಿ ಲಾಸ್ಟ್ ಒನ್ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಆ್ಯಂಡ್ ಗೈಸ್ ಪಾರ್ಟ್ 2 ಅಲ್ಲಿ ಬಂದುಬಿಟ್ಟು ಇದು ಲಾಸ್ಟ್ ಒನ್ ನಾನು ತೋರಿಸ್ತಾ ಇರೋದು. ಓಪನ್ ಮಾಡ್ತಾ ಇದ್ದೀನಿ. ಮೇ ಬಿ ಪ್ಯಾಕ್ ಆಫ್ 2. ಎಸ್,
ಒಂದು ಪ್ಯಾಕ್ ಆಫ್ 2 ತರಿಸಿದ್ದೀನಿ ನಾನು. ಸೊ ಇದು ಒಳ್ಳೆ ಪ್ರೈಸ್ಗೆ ನನಗೆ ಪ್ಯಾಕ್ ಆಫ್ 2 ಸಿಕ್ತು ಗೈಸ್. ನೋಡಿ, ಬ್ಲ್ಯಾಕ್ ಮತ್ತು ವೈಟ್ ಕಲರಲ್ಲಿ ಎರಡು ಸಪ್ರೇಟು. ಗೈಸ್ ಇದು ಹ್ಯಾಂಡ್ ಬ್ಯಾಗ್ ಆಯಿತಾ. ಸೊ ಈ ಥರ ಹಿಂಗೆ ಸಿಂಪಲಾಗಿ ಕ್ಯೂಟ್ ಆಗಿರೋದು, ಹಿಂಗೂ ಹಾಕೊಬೋದು ಈ ಥರ. ಸೊ 2 ಕಲರಲ್ಲಿ ಇದು ಕಾಂಬೋ ಪ್ಯಾಕು ಗೈಸ್, ಬ್ಲ್ಯಾಕ್ ಮತ್ತು ವೈಟು. ಸೊ ಈ ರೇಟ್ ನನಗೆ ವರ್ತ್ ಅಂತ ಅನ್ನಿಸ್ತು ಅಂತ ನಾನು ತೊಗೊಂಡೆ. ಬಟ್ ಕ್ವಾಲಿಟಿನೂ ಅಷ್ಟೇ ನೋಡಿ, ಸೇಮ್ ಲೆದರ್ ಬರುತ್ತಲ್ಲ, ಸೇಮ್ ಅದೇ ಥರ ಕ್ವಾಲಿಟಿ. ಸೊ ಈ ಥರ ಒಂದೇ ಒಂದು ಸ್ಲಿಂಗ್ ಇರುತ್ತೆ ಇದಕ್ಕೆ, ಈ ಥರ ಇಟ್ಕೊಳ್ಳೋಕ್ಕೆ. ಅದು ಬಿಟ್ಟರೆ ಒಂದಷ್ಟು ಜಿಪ್ಪು, ಅದ್ರ ಒಳಗಡೆ ಇಷ್ಟು ಸ್ಪೇಸ್ ಇದೆ ಗೈಸ್. ಸೊ ಇದು ಸಿಂಪಲ್ಲಾಗಿ, ಇದು ಡೈಲಿ ಯೂಸ್ಗೆ ನಾವು ಜೀನ್ಸ್ ಎಲ್ಲ ವೇರ್ ಮಾಡಿದವಾಗ ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಅದೇ ಥರ ವೈಟ್, ಇದು ಕಾಂಬೋ ಪ್ಯಾಕಲ್ಲಿರೋದು. ಇದು ಅಷ್ಟೇ ನೋಡಿ, ಇದೇ ಥರ ಸೇಮ್ ಕ್ವಾಲಿಟಿ, ಸೇಮ್ ಸಾಫ್ಟಾಗಿದೆ ಲೆದರು. ಸೇಮ್ ಸ್ಪೇಸ್ ಅದೆಷ್ಟು ದೊಡ್ಡದಾಗಿದೆಯೋ ಇದು ಅಷ್ಟೇ ದೊಡ್ಡದಾಗಿದೆ. ಸೊ ಏನು ಕ್ವಾಲಿಟಿ ಇಶ್ಯೂ ಏನಿಲ್ಲ ನೋಡಿ. ಪ್ಯಾಕ್ ಆಫ್ 2. ಸೊ ಒಂದಿನ ಇದನ್ನ ಹಾಕೊಂಡು ಹೋಗ್ಬೋದು, ಒಂದಿನ ಇದನ್ನ ಹಾಕೊಂಡು ಹೋಗ್ಬೋದು. ಸೊ ಒಂದೇ ತೊಗೊಂಡ್ರೆ ಎಲ್ಲ ಟೈಮಲ್ಲೂ ಒಂದೇ ಹಾಕೊಂಡೋಗಿ ಬೇಜಾರಾಗುತ್ತಲ್ಲ. ಸೊ ಇದೊಂದು ದಿನ ಅಂತ ನೀವು ಹಾಕೊಂಡು ಹೋಗ್ಬೋದು ಗೈಸ್. ಆ್ಯಂಡ್ ಇಷ್ಟಕ್ಕೆ ನನ್ನ ಮೀಶೋಯಿಂದ ತರಿಸಿರೋ ಬ್ಯಾಗ್ ಹಾಲ್ ಏನು ಮಾಡಿದ್ದೀನಿ ಅದು ಇಲ್ಲಿಗೆ ಎಂಡ್ ಆಗುತ್ತೆ ಗೈಸ್. ಬಿಕಾಸ್ ಆಲ್ಮೋಸ್ಟ್ 13-14 ಏನೋ ತರಿಸಿದ್ದೀನಿ. ಪಾರ್ಟ್ 1ಅಲ್ಲಿ ಒಂದು 7-8, ಇದರಲ್ಲೊಂದು 7-6 ಆ ಥರ ಏನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಫುಲ್ಲು ನಾನು ಮಾಡೋದ್ರಿಂದ ಫುಲ್ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಪಾರ್ಟ್ 1 ಪಾರ್ಟ್ 2 ಮಾಡ್ತಾಯಿದ್ದೀನಿ. ಇದರಲ್ಲೂ ಸೇಮು ಪಾರ್ಟ್ 1 ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಹೋಗಿ ನೋಡಿಲ್ಲ ಬೇಗ ಹೋಗಿ ನೋಡ್ಕೊಂಬನ್ನಿ. ಆ್ಯಂಡ್ ಪಾರ್ಟ್ 2 ಇದು. ಪಾರ್ಟ್ 2ಅಲ್ಲಿ ಇದಿಷ್ಟು ಏನು ಹಾಕಿದ್ದೀನಿ ಇದಿಷ್ಟು ಓಕೆ. ಸೊ ಇದೆಲ್ಲದ್ರದ್ದು ಲಿಂಕ್ ಬಂದುಬಿಟ್ಟು ಗೈಸ್ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಓಪನ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಬೇರೆ ನೆಕ್ಸ್ಟ್ ಯಾವುದು ರಿವ್ಯೂ ಮಾಡಬೇಕು, ನಿಮಗೆ ಯಾವ್ದು ಬೇಕೋ ಅಂತ ಹೇಳಿ ಕಮೆಂಟ್ ಹಾಕಿದ್ರೆ ನಾನು ನೆಕ್ಸ್ಟು ಆ ಪ್ರಾಡಕ್ಟ್ನ ತರಿಸಿ ನಿಮಗೆ ರಿವ್ಯೂ ಮಾಡಿ ತೋರಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಯಾಕಂತ ಅಂದರೆ ಈ ಥರ ಜಾಸ್ತಿ ಮೀಶೋ ಹಾಲ್ನ ವೀಡಿಯೋಸು ನಾನು ಆಲ್ರೆಡಿ ತುಂಬ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಡೈಲಿ ನನ್ನ ಚಾನಲಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗ್ತಾನೇ ಇರುತ್ತೆ. ಲೈಫ್ ಸ್ಟೈಲ್ ಬಗ್ಗೆ ಆಗಲಿ ಅಥವಾ ಈ ಥರ ರಿವ್ಯೂ ವೀಡಿಯೋಗಳಾಗಲಿ, ಚಾಲೆಂಜಸ್ ಆ ಥರ ತುಂಬ ಏನಾದರೂ ಡೈಲಿ ಒಂದು ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ಸೊ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ಕೊಂಡಿರಿ. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ guys. And thank you for watching. Bye.